ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ 4 ಥರ ಪಜಲ್ಸ್ ನೋಡೋಣ. ಅದರಲ್ಲಿ ಫಸ್ಟ್ ನೋಡ್ರಿ, ಬಾಕ್ಸ್ ಟೈಪ್ ಪಜಲ್. ಓಕೆ, ಇದು ಬಾಕ್ಸ್ ಟೈಪ್ ಪಜಲ್. ಇದು ನೀವು ಫ್ಲೋರ್ ಪಜಲ್ ಹೆಂಗೆ ಸಾಲ್ವ್ ಮಾಡ್ತೀರಲ್ಲ ಅದೇ ಥರ ಸಾಲ್ವ್ ಮಾಡಬೇಕು. ಓಕೆ, ಇವಾಗ 7 ಬಾಕ್ಸ್ ಇದಾವೆ. 7 ಬಾಕ್ಸ್ ಬರ್ಕೋರಿ. ಹೆಂಗೆ ನೋಡ್ರಿ, ಇದು 7, 6, ಇದು 5, ಇದು 4, ಇದು 3, ಇದು 2, ಇದು 1. ಓಕೆ, ಈ ಥರ ಬರ್ಕೋಬೇಕು. ಇವೆರಡಿನ ಪಾಸಿಬಿಲಿಟಿ. ಓಕೆ, ಇವಾಗ ಸ್ಟಾರ್ಟ್ ಹೆಂಗೆ ಮಾಡ್ಬೇಕು ನೋಡ್ರಿ. ದ ನಂಬರ್ ಆಫ್ ಬಾಕ್ಸ್ ಅಬೋವ್ ಆ್ಯಂಡ್ ಬಿಲೋ ಜಿ ಸೇಮ್, ಅಂದರೆ ಜಿ ಮಿಡ್ಲಲ್ಲಿ ಬರಬೇಕು. 1 2 3 ಜಿ ಇಲ್ಲಿ ಬರುತ್ತೆ. 1 2 3 ಜಿ ಅಂದರೆ 1 2 3 1 2 3 ಅಂದರೆ ಜಿ ಮೇಲ್ಗಡೆನೂ 3% ಇದ್ದಾರೆ, ಕೆಳಗಡೆನೂ 3%. ಓಕೆ, ಇವಾಗ ನೋಡ್ರಿ, ಇದು ಜಿ ಮಿಡಲ್ ಬಂತು. ನೆಕ್ಸ್ಟು 2 ಬಿಟ್ವೀನ್ ಜಿ ಆ್ಯಂಡ್ ಡಿ. ಓಕೆ, 2 ಬಿಟ್ವೀನ್ ಜಿ ಆ್ಯಂಡ್ ಡಿ, 1 2 ಗ್ಯಾಪ್, 1 2 ಗ್ಯಾಪು ಇಲ್ಲಿ ಡಿ. ಯಾಕಂದರೆ ಇಲ್ಲಿ ಮೆನ್ಷನ್ ಮಾಡಿಲ್ಲ, ಡಿ ಮೇಲ್ಗಡೆ ಅಂತ ಕೆಳಗಡೆ ಅಂತ ಮೆನ್ಷನ್ ಮಾಡಿಲ್ಲ. ಓಕೆ, ಎಲ್ಲೂ ಬರ್ಬೋದು. ಸೊ ಇದು ಒಂದು ಪಾಸಿಬಿಲಿಟಿಯಲ್ಲಿ ಮೇಲ್ಗಡೆ ಇಟ್ಕೊಂಡಿದ್ದೀನಿ, ಇನ್ನೊಂದು ಪಾಸಿಬಿಲಿಟಿಯಲ್ಲಿ ಕೆಳಗಡೆ ಇಟ್ಕೊಂಡಿದ್ದೀನಿ ಡಿ. ಓಕೆ, ನೆಕ್ಸ್ಟು ಇ ಈಸ್ ಇಮಿಡಿಯೇಟ್ಲಿ ಅಬೋವ್ ಜಿ. ಓಕೆ, ಇ ಈಸ್ ಇಮಿಡಿಯೇಟ್ಲಿ ಅಬೋವ್ ಜಿ ಅಂದರೆ ಇಲ್ಲಿ ಇ ಬರುತ್ತೆ. ಎಫ್ ಇಮಿಡಿಯೇಟ್ಲಿ ಬಿಲೋ ಜಿ ಅಂದರೆ ಎಫ್ ಇಲ್ಲಿ ಬರುತ್ತೆ, ಇಲ್ಲಿ ಎಫ್. ಓಕೆ, ನೆಕ್ಸ್ಟ್ ನೋಡ್ರಿ, ಎ ಈಸ್ ನಾಟ್ ಅಡ್ಜಸೆಂಟ್ ಟು ಇ ಎಫ್. ಅಂದರೆ ಅರ್ಥ ಏನು, ಇ ಮತ್ತು ಎಫ್ ಪಕ್ಕದಲ್ಲಿ ಎ ಬರಬಾರ್ದು. ಓಕೆ, ಇ ಮತ್ತು ಎಫ್ ಪಕ್ಕದಲ್ಲಿ ಎ ಬರಬಾರ್ದು. ನೋಡಿರಿ, ಇಲ್ಲೂ ಎ ಬರಬಾರ್ದು, ಇಲ್ಲೂ ಬರಬಾರ್ದು. ಅಂದರೆ ಎ ಆಪ್ಷನ್ ಇಲ್ಲೇ ಐತಿ. ಓಕೆ, ಇಲ್ಲೂ ಬರಲ್ಲ ಅಂದರೆ ಎ ಆಪ್ಷನ್ ಇವಾಗ ಇಲ್ಲೇ ಐತಿ. ನೆಕ್ಸ್ಟು ಸಿ ಈಸ್ ಬಿಲೋ ಜಿ, ಇಲ್ಲಿ ಸಿ ಬರುತ್ತೆ, ಇಲ್ಲಿ ಸಿ ಈಸ್ ಬಿಲೋ ಜಿ. 1% ಉಳಿತು, ಇಲ್ಲಿ ಬಿ ಉಳಿತು, ಇಲ್ಲಿ ಬಿ ಉಳಿತು. ಬಟ್ಟು ಇಲ್ಲಿ ನೋಡಿರಿ, ಸಿ ಈಸ್ ಬಿಲೋ ಜಿ ಬಟ್ ನಾಟ್ ಅಡ್ಜಸೆಂಟ್ ಟು ಡಿ. ಅಂದರೆ ಸಿ ಮತ್ತು ಡಿ ಪಕ್ಕದಲ್ಲಿ ಇರಬಾರ್ದು, ಇದ್ರ ಮೀನಿಂಗ್. ಓಕೆ, ಪಕ್ಕದಲ್ಲಿ ಇರಬಾರ್ದು ಅಂದರೆ ಇಲ್ಲಿ ನೋಡಿರಿ, ಈ ಪಾಸಿಬಿಲಿಟಿಯಲ್ಲಿ ಸಿ ಡಿ ಪಕ್ಕದಲ್ಲಿ ಬಂದೈತಿ. ಸೊ ಈ ಪಾಸಿಬಿಲಿಟಿ ನಿಮ್ಮದು ರಾಂಗ್ ಆಯಿತು. ಇಲ್ಲಿ ಸಿ ಎ ಬಂತು. ಓಕೆ, ಇದು ಕರೆಕ್ಟು, ಈ ಪಾಸಿಬಿಲಿಟಿ ನಿಮ್ಮದು ಕರೆಕ್ಟ್. ಈ ಥರ ಸಾಲ್ವ್ ಮಾಡಬೇಕು ಪಜಲು. ಇವಾಗ ಕ್ವಶನ್ ನೋಡಿರಿ, ಟಾಪ್ ಮೋಸ್ಟ್ ಪೊಸಿಷನ್ ಯಾರಿದ್ದಾರಂತೆ. ಟಾಪ್ ಮೋಸ್ಟ್ ಪೊಸಿಷನ್ ನೋಡಿರಿ ಡಿ ಆನ್ಸರ್. ಓಕೆ, ಹೌ ಮೆನಿ ಬಾಕ್ಸ್ ಬಿಲೋ ಸಿ. ಸಿ ಇಲ್ಲೈತಿ, ಒಂದೈತಿ. ಓಕೆ, ಒಂದೇ ಬಾಕ್ಸ್, 1 ಬಾಕ್ಸ್. ಓಕೆ, ಹೋಮ್ ದಿ ಫಾಲೋವಿಂಗ್ ಇಸ್ ಇಮಿಡಿಯೇಟ್ಲಿ ಬಿಲೋ ಡಿ. ಇಮಿಡಿಯೇಟ್ಲಿ ಬಿಲೋ ಡಿ ಯಾರಿದ್ದಾರೆ, ಬಿ ಆನ್ಸರ್. ಈ ಕ್ವಶನ್ ನೋಡಿರಿ, ಈ ಕ್ವಶನ್ ಇದು ಆಡ್ ಒನ್ ಔಟ್. ಓಕೆ, ನಿಮ್ಮ ಪಜಲು ನೋಡಿರಿ, ಇನ್ನೊಂದು ಟ್ರಿಕ್ ಏನಂದರೆ, ನಿಮ್ಮ ಪಜಲ್ ಇವಾಗ ಇದು ಕರೆಕ್ಟ್ ಆಯ್ತಾ ರಾಂಗ್ ಆಯ್ತಾ 100% ಶೋರ್ ಆಗಬೇಕಂದ್ರೆ ಇದು ನಿಮ್ಮದು ಈ ಥರ. ಓಕೆ, 5 ಕ್ವಶನ್ ಕೊಟ್ಟರೆ ಒಂದು ಕ್ವಶನ್ ಇದು ಥರ ಇರುತ್ತೆ, 100% ಆಡ್ ಒನ್ ಔಟ್. ಇದು ನಿಮ್ದು ಕರೆಕ್ಟ್ ಆದರೆ ಮಿಕ್ಕಿದೆಲ್ಲ ಕರೆಕ್ಟು. ಹೆಂಗೆ ನೋಡಿರಿ, ಇವಾಗ ನೋಡಿರಿ, ಡಿ ಮತ್ತು ಇ ಮತ್ತು ಮಿಡ್ಲಲ್ಲಿ 1% ಇದನ್ನು, ಅವ್ರು 1 ಬಾಕ್ಸ್. ಮತ್ತು ಬಿ ಜಿ 1 ಗ್ಯಾಪ್. ಆಮೇಲೆ ಇ ಎ 1 2 3 ಗ್ಯಾಪ್. ಮತ್ತು ಎಫ್ ಎ 1 ಗ್ಯಾಪ್. ಜೆ ಸಿ 1 ಗ್ಯಾಪ್. ನೋಡಿರಿ, ಇಲ್ಲೂ 1 ಐತಿ, ಇಲ್ಲೂ 1 ಗ್ಯಾಪು, ಇಲ್ಲೂ 1 ಗ್ಯಾಪ್, ಇಲ್ಲೂ 1 ಗ್ಯಾಪ್. ಬಟ್ ಇಲ್ಲಿ 1 ಗ್ಯಾಪ್ ಇಲ್ಲ. ಎಷ್ಟೈತಿ, 3 ಗ್ಯಾಪ್ ಐತಿ. 3 ಗ್ಯಾಪ್ ಐತೆ ಅಂದರೆ ಇದು ಬರುತ್ತೆ ಆನ್ಸರ್. ಓಕೆ, ಈ ಥರ ಸಾಲ್ವ್ ಆಗಬೇಕು ನಿಮ್ಮದು. ಓಕೆ, ಈ ಥರ ಸಾಲ್ವ್ ಆದರೆ ಆಡ್ ಒನ್ ಔಟ್ ಅಂದರೆ ಈ ಥರ ಆಗಬೇಕು. ಇದರಲ್ಲಿ 4 ಕರೆಕ್ಟ್ ಆದರೆ 1 ರಾಂಗ್ ಆಗಬೇಕು, ಇಲ್ಲ. ನೆಕ್ಸ್ಟ್ ನೋಡಿರಿ, ಇವಾಗ ವಿಚ್ ಅಮಾಂಗ್ ದಿ ಫಾಲೋವಿಂಗ್ ಈಸ್ ಎಕ್ಸಾಕ್ಟ್ಲಿ ಬಿಟ್ವೀನ್ ಎಫ್ ಎ. ಇಲ್ಲಿ ಎಫ್ ಐತಿ, ಇಲ್ಲಿ ಎ ಐತಿ. ಎಕ್ಸಾಕ್ಟ್ಲಿ ಮಿಡಲ್ ಯಾವುದೈತಿ, ಸಿ. ಓಕೆ, ಸಿ ಇಸ್ ದ ಆನ್ಸರ್. ಓಕೆ ಫ್ರೆಂಡ್ಸ್, ಇವಾಗ ನೆಕ್ಸ್ಟ್ ಟೈಪ್ ನೋಡಿರಿ, ನೆಕ್ಸ್ಟ್ ಪಜಲ್ ನೋಡಿರಿ, ಡೇ ಬೇಸ್ಡ್ ಪಜಲ್. ಡೇ ಬೇಸ್ಡ್ ಪಜಲ್ ಅಂದರೆ ಹೆಂಗೆ ಅಂತಂದರೆ, ಈ ಥರ ಒಂದು ವೀಕ್ ಕೊಟ್ಟಿರ್ತಾನೆ, ಸಂಡೇಯಿಂದ ಸ್ಯಾಟರ್ಡೆ. ಇದರಲ್ಲಿ ಸಂಡೇಯಿಂದ ಸ್ಯಾಟರ್ಡೆ ಕೊಟ್ಟಿದ್ದಾನೆ. ಕ್ವಶನಲ್ಲಿ ಚೇಂಜ್ ಮಾಡ್ಬೋದು, ಸಂಡೇಯಿಂದ ಸ್ಯಾಟರ್ಡೆ, ಮಂಡೇಯಿಂದ ಸ್ಯಾಟರ್ಡೆ, ಹಿಂಗೆ ಏನೂ ಚೇಂಜ್ ಮಾಡ್ಬೋದು. ಬಟ್ ಎಲ್ಲದಕ್ಕೂ ಸೇಮ್ ಕಾನ್ಸೆಪ್ಟ್ ಐತಿ. ಇವಾಗ ನೋಡಿರಿ, ಫಸ್ಟು 7% ಇದ್ದಾರೆ. 7% ಫಿಲ್ ದೇರ್ ಟ್ಯಾಂಕ್. ಓಕೆ, ಟ್ಯಾಂಕ್ ಫಿಲ್ ಮಾಡ್ತಾರಂತ ಈ ವೀಕಲ್ಲಿ. ಬಟ್ ವೀಕ್ ಸ್ಟಾರ್ಟ್ ಫ್ರಮ್ ಸಂಡೇಯಿಂದ ವೀಕ್ ಸ್ಟಾರ್ಟ್ ಆಗುತ್ತೆ. ಅಂದರೆ ನೋಡಿರಿ, ಫಸ್ಟು ಸಂಡೇ ಬರ್ಕೋರಿ. ಓಕೆ, ಶಾರ್ಟ್ಕಟ್ಟಲ್ಲಿ ಇದು ಸಂಡೇ ಇದು. ಓಕೆ, ಸಂಡೇ ಇದು. ನೆಕ್ಸ್ಟ್ ಏನು ಬರುತ್ತೆ ನಿಮ್ಮದು, ಮಂಡೇ. ಓಕೆ, ನೆಕ್ಸ್ಟು ಟ್ಯೂಸ್ಡೇ, ನೆಕ್ಸ್ಟು ವೆಡ್ನೆಸ್ಡೇ, ನೆಕ್ಸ್ಟು ಥರ್ಸ್ಡೇ. ಓಕೆ, ನೆಕ್ಸ್ಟು ಫ್ರೈಡೇ, ನೆಕ್ಸ್ಟು ಸ್ಯಾಟರ್ಡೇವರೆಗೂ ಐತಿ ಲಾಸ್ಟ್. ಓಕೆ, ಸೊ ಸ್ಯಾಟರ್ಡೇವರೆಗೂ ಬರ್ಕೋಬೇಕು.
ಇವಾಗ ನೋಡಿರಿ ಎಷ್ಟಿದಾವೆ ನಿಮ್ಮದು 1 2 3 4 5 6 7. ಓಕೆ, ಇವಾಗ ನೋಡಿರಿ ಸ್ಟಾರ್ಟ್ ಹೆಂಗೆ ಮಾಡಬೇಕು ಅದು ಇಂಪಾರ್ಟೆಂಟು. ಇವಾಗ ನೋಡಿರಿ ಆರ್ ಫಿಲ್ಸ್ ಆನ್ ದಿ ಡೇಸ್ ಆಫ್ಟರ್ ಥರ್ಸ್ಡೇ, ಅಂದರೆ ಆಫ್ಟರ್ ಥರ್ಸ್ಡೇಯಲ್ಲಿ ಆರ್ ಬರಬೇಕು. ಆಫ್ಟರ್ ಥರ್ಸ್ಡೇ ನಿಮ್ದು ಆರ್ ಬರ್ಬೇಕಂದ್ರೆ ಇವಾಗ ನೋಡಿರಿ ಇದು ಥರ್ಸ್ಡೇ ನಿಮ್ಮದು, ಇದಾದಮೇಲೆ ಆರ್ ಬರ್ಬೇಕಂದ್ರೆ ಇವಾಗ ಆರ್ ಇನ್ನೂ ಬರ್ಬೋದು, ಇಲ್ಲೂ ಬರ್ಬೋದು. ಓಕೆ, ಆರ್ ಫ್ರೈಡೇನೂ ಬರ್ಬೋದು, ಸ್ಯಾಟರ್ಡೇನೂ ಬರ್ಬೋದು. ನೆಕ್ಸ್ಟು 3 ಪರ್ಸನ್ ಆರ್ ಬಿಟ್ವೀನ್ ಆರ್ ಆ್ಯಂಡ್ ಕ್ಯೂ. ಓಕೆ, 3 ಬಿಟ್ವೀನ್ ಆರ್ ಆ್ಯಂಡ್ ಕ್ಯೂ. ಆರ್ ಆ್ಯಂಡ್ ಕ್ಯೂ ಅಂದ್ರೆ ನೋಡಿರಿ 1 2 3 ಇದು ಕ್ಯೂ, 1 2 3 ಇದು ಕ್ಯೂ. 3 ಬಿಟ್ವೀನ್ ಆರ್ ಆ್ಯಂಡ್ ಕ್ಯೂ ನೋಡಿರಿ 3 ಬಿಟ್ವೀನ್ ಆರ್ ಆ್ಯಂಡ್ ಕ್ಯೂ. ಕ್ಯೂ ಹೂ ಫೀಲ್ಸ್ ಜಸ್ಟ್ ಆಫ್ಟರ್ ವಿ. ಓಕೆ, ಜಸ್ಟ್ ಆಫ್ಟರ್ ವಿ ಅಂತಂದರೆ ವಿ ಕ್ಯೂ, ಜಸ್ಟ್ ಆಫ್ಟರ್ ವಿ ಕ್ಯೂ ಬರಬೇಕು. ನೆಕ್ಸ್ಟು ನಂಬರ್ ಆಫ್ ಪರ್ಸನ್ಸ್ ಬಿಫೋರ್ ವಿ ಸೇಮ್ ಆ್ಯಸ್ ಆಫ್ಟರ್ ಎಸ್. ನೋಡಿರಿ ಇಲ್ಲಿ ಬಿಫೋರ್ ವಿ ಯಾರೂ ಇಲ್ಲ ಅಂದರೆ ಆಫ್ಟರ್ ಎಸ್ಸು ಯಾರೂ ಇರಬಾರ್ದು ಅಂತ ಅರ್ಥ ಇದರಲ್ಲಿ. ಇಲ್ಲಿ ಬಿಫೋರ್ ವಿ ನೋಡಿರಿ 1 ಪರ್ಸನ್ ಇದ್ದಾನೆ, ಸೊ ಆಫ್ಟರ್ ಎಸ್ಸು 1 ಪರ್ಸನ್ ಇರಬೇಕಂದ್ರೆ ಎಸ್ ಇಲ್ಲಿ ಬರುತ್ತೆ ಅವಾಗ. ಓಕೆ, ಆಯಿತು ಇದು. ನೆಕ್ಸ್ಟ್ ನೋಡಿರಿ ಇವಾಗ ಎಸ್ ಹೂ ಫೀಲ್ಸ್ 3 ಡೇಸ್ ಆಫ್ಟರ್ ಪಿ. ಓಕೆ, ಇದು ಇಂಪಾರ್ಟೆಂಟ್. 3 ಡೇಸ್ ಆಫ್ಟರ್ ಪಿ ಅಂತಂದ್ರೆ ಇವಾಗ ಪಿ ಎಲ್ಲಿ ಬರುತ್ತೆ ನಿಮ್ಮದು, ಇದು 1 ಡೇ ಆಫ್ಟರ್, ಇದು 2 ಡೇ ಆಫ್ಟರ್, 3 ಡೇ ಆಫ್ಟರ್ ಅಂದರೆ ಪಿ ಎಲ್ಲಿ ಬರುತ್ತೆ. ಈ ಕೇಸಲ್ಲಿ ಪಿ ಬರೋದಿಲ್ಲ, ಆಲ್ರೆಡಿ ಇಲ್ಲಿ ಕ್ಯೂ ಐತಿ, ಸೊ ಇದು ಕ್ಯಾನ್ಸಲ್ ಐತಿ ಈ ಕೇಸ್. ಓಕೆ, ಕ್ಯಾನ್ಸಲ್ ಐತಿ. ಆಮೇಲೆ ನೋಡಿರಿ ಟಿ ಫಿಲ್ಸ್ ಆಫ್ಟರ್ ಪಿ, ಇಲ್ಲಿ ಟಿ ಬರುತ್ತೆ ಯಾಕಂದರೆ ಟಿ ಫಿಲ್ಸ್ ಆಫ್ಟರ್ ಪಿ ಅಂತ ಮೆನ್ಷನ್ ಮಾಡಿದ್ದಾರೆ, ಇಲ್ಲಿ ಟಿ ಬಂತು. ಓಕೆ, ನೆಕ್ಸ್ಟ್ ಯಾವುದು ಉಳಿತು ನಿಮ್ಮದು, ಇದು ಯು. ಓಕೆ, ಇದು ಆನ್ಸರ್ ನಿಮ್ಮದು. ಓಕೆ, ವಿ ಕ್ಯೂ ಯು ಪಿ ಟಿ ಆರ್ ಎಸ್. ಓಕೆ, ಇದು ಆನ್ಸರ್ ನಿಮ್ಮದು. ಈ ಥರ ಸಾಲ್ವ್ ಮಾಡಬೇಕು ನೋಡಿರಿ. ಇದು ಪಾಯಿಂಟ್ ಇಂಪಾರ್ಟೆಂಟ್ ನಿಮ್ಮದು ಯಾವುದು ನೋಡಿರಿ. ಎಸ್ ಫಿಲ್ಸ್ 3 ಡೇಸ್ ಆಫ್ಟರ್ ಪಿ. ನೋಡಿರಿ ಎಸ್ ಫಿಲ್ಸು 3 ಡೇಸ್ ಆಫ್ಟರ್ ಪಿ ಅಂದರೆ 3 ಡೇಸ್ ಅಂತ ಮೆನ್ಷನ್ ಮಾಡಿದ್ದಾನೆ. 3 ಡೇ ಮೆನ್ಷನ್ ಮಾಡಿದ್ರೆ 2 ಗ್ಯಾಪ್ ಇಕ್ಕೋಬೇಕು. ಓಕೆ, ಇನ್ ಕೇಸು 2 ಡೇಸ್ ಮೆನ್ಷನ್ ಮಾಡಿದ್ರೆ 1 ಗ್ಯಾಪ್ ಇಕ್ಕೋಬೇಕು. ನೋಡಿರಿ ಇದು ಹೆಂಗೆ ಕನ್ಸಿಡರ್ ಆಗುತ್ತೆ ಅಂತಂದರೆ ಇಲ್ಲಿಂದ ಇಲ್ಲಿಗೆ 1 ಡೇ, ಇಲ್ಲಿಂದ ಇಲ್ಲಿಗೆ 2 ಡೇ, ಇಲ್ಲಿಂದ ಇಲ್ಲಿಗೆ 3 ಡೇಸ್. ಸೊ ಇದು ಈ ಥರ ಕನ್ಸಿಡರ್ ಆಗುತ್ತೆ. ಯಾವಾಗಲೂ ನೋಡಿರಿ ಈ ಥರ ಕೊಟ್ಟಿದ್ರೆ ನಿಮ್ಮದು 1 ಡೇ ಲೆಸ್ ಮಾಡಬೇಕು. 3 ಡೇಸ್ ಕೊಟ್ಟರೆ 2 ಗ್ಯಾಪ್ ತಗೋಬೇಕು, 2 ಡೇಸ್ ಕೊಟ್ಟರೆ 1 ಗ್ಯಾಪ್ ತಗೋಬೇಕು. ಓಕೆ, ಇದು ಇಂಪಾರ್ಟೆಂಟ್. ಇವಾಗ ನೋಡಿರಿ ಕ್ವಶನ್ ಹೆಂಗೆ ಸಾಲ್ವ್ ಮಾಡಬೇಕು. ಹೋಮ್ ದಿ ಫಾಲೋವಿಂಗ್ ಟ್ಯಾಂಕ್ಸ್ ಫಿಲ್ಸ್ ಆನ್ ಸಂಡೇ. ಸಂಡೇ ಯಾರಿದ್ದಾರೆ ನೋಡಿರಿ, ಇದು ಸ್ಯಾಟರ್ಡೇ ಐತೆ ಲಾಸ್ಟಲ್ಲಿ, ಸಂಡೇ ಅಂದರೆ ವಿ. ಓಕೆ, ವಿ ಆನ್ಸರ್. ನೆಕ್ಸ್ಟು ಓಕೆ, ಹೌ ಮೆನಿ ಪರ್ಸನ್ ಬಿಟ್ವೀನ್ ಯು ಆ್ಯಂಡ್ ಟಿ. ನೋಡಿರಿ ಯು ಆ್ಯಂಡ್ ಟಿ, ಇದು ಯು ಐತಿ, ಇಲ್ಲಿ ಟಿ ಐತಿ, 1 ಪರ್ಸನ್. ಓಕೆ, ವಿಚ್ ಆಫ್ ದಿ ಫಾಲೋವಿಂಗ್ ಕಾಂಬಿನೇಷನ್ ಇಟ್ಸ್ ಟ್ರೂ. ಯಾವುದು ಟ್ರೂ ಇದೆ ಅಂತ ನೋಡಿರಿ. ಟಿ ಟ್ಯೂಸ್ಡೇ. ಓಕೆ, ನೋಡಿರಿ ಇದು ನೀವು ಇದು ಕರೆಕ್ಟ್ ಐತಾ ತಪ್ಪಾಯ್ತಾ ಅಂತಂದರೆ ಇದು ನಿಮ್ದು, ಇದು ಆಡ್ ಒನ್ ಔಟ್. ಎಲ್ಲ ಕ್ವಶನಲ್ಲಿ ಎಲ್ಲ ಪಜಲ್ಲಿ ಈ ಥರ ಒಂದು ಕ್ವಶನ್ ಇದ್ದೇ ಇರುತ್ತೆ. ಇದು ನಿಮ್ದು ಕರೆಕ್ಟ್ ಆದರೆ ನಿಮ್ಮ ಪಜಲ್ 100% ಕರೆಕ್ಟ್. ಇದು ಏನಾದರೂ ರಾಂಗ್ ಆದರೆ ನಿಮ್ದು 100% ರಾಂಗ್. ಇವಾಗ ನೋಡಿರಿ ಇದು ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ಟ್ರೂ. ಓಕೆ, ಯಾವುದು ಟ್ರೂ ಇದೆ ಅಂತ, ಯಾವುದು ಟ್ರೂ ಇದೆ ಅಂತಂದರೆ ಇದರಲ್ಲಿ 4 ತಪ್ಪಿರುತ್ತೆ. ಓಕೆ, ಫಸ್ಟ್ ನೋಡಿರಿ ಟಿ ಟ್ಯೂಸ್ಡೇ ಆಯಿತಾ, ಟಿ ಥರ್ಸ್ಡೇ ಐತಿ. ಓಕೆ, ಇದು ರಾಂಗ್ ಐತಿ. ಕ್ಯೂ ಸಂಡೇ ನೋ ಮಂಡೇ ಐತಿ, ಇದು ಆಯಿತು. ಪಿ ವೆಡ್ನೆಸ್ಡೇ ಕರೆಕ್ಟ್ ಐತಿ. ಆರ್ ಸಾಟರ್ಡೇ ನೋ. ಯು ಮಂಡೇ ನೋ. ನೋಡಿರಿ 1 2 3 4 4 ತಪ್ಪು, 1 ಕರೆಕ್ಟ್ ಆಗಿದೆ. ಸೊ ಈ ಥರ ಆಡ್ ಒನ್ ಔಟ್ ಅಂದರೆ ಈ ಥರ ನಿಮ್ದು ಬರಬೇಕು ಆನ್ಸರ್. ಇದು ಬಂದರೆ ನಿಮ್ದು ಕರೆಕ್ಟ್. ಇನ್ ಕೇಸ್ ಇದನ್ನು ರಾಂಗ್ ಬರ್ತಿದ್ರೆ ನಿಮ್ಮದು ಪಜಲ್ ರಾಂಗ್ ಆಗ್ತಾಯಿತ್ತು. ಓಕೆ, ಪಜಲ್ ಚೆಕ್ ಮಾಡ್ಬೇಕಂದ್ರೆ ಇದೊಂದು ನಿಮ್ಮದು ಪಾಯಿಂಟ್ ಐತಿ, ಕೀ ಪಾಯಿಂಟ್. ನೆಕ್ಸ್ಟ್ ನೋಡಿರಿ ಟಿ ಫಿಲ್ಸ್ ಆನ್ ವಿಚ್ ಆಫ್ ದಿ ಫಾಲೋವಿಂಗ್ ಡೇ. ಟಿ ಏನು ಇಲ್ಲಿ ನೋಡಿರಿ, ಟಿ ಏನು ಥರ್ಸ್ಡೇ ಐತಿ. ಓಕೆ, ಥರ್ಸ್ಡೇ. ಹೋಮ್ ದಿ ಫಾಲೋವಿಂಗ್ಸ್ ಜಸ್ಟ್ ಆಫ್ಟರ್ ಕ್ಯೂ, ಯು ಐತಿ. ಓಕೆ, ಯು ಆನ್ಸರ್. ಇದು ನಿಮ್ಮದು ಡೇ ಬೇಸ್ ಪಜಲ್. ಓಕೆ, ಇವಾಗ ನೆಕ್ಸ್ಟ್ ಪಜಲ್ ನೋಡಿರಿ. ಓಕೆ ಫ್ರೆಂಡ್ಸ್, ಇದು ಇಂಪಾರ್ಟೆಂಟು. ಇದು ಅನ್ಸರ್ಟಿನಿಟಿ ಪಜಲ್. ಓಕೆ, ಅನ್ಸರ್ಟಿನಿಟಿ ಪಜಲ್ ಅಂದರೆ ಇದರಲ್ಲಿ ನಿಮಗೆ ಎಷ್ಟು ಜನ ಇದ್ದಾರಂತೆ ಮೆನ್ಷನ್ ಮಾಡಲ್ಲ. ಓಕೆ, ಇವಾಗ ಸರ್ಟನ್ ನಂಬರ್ ಆಫ್ ಪರ್ಸನ್ಸ್ ಆರ್ ಸಿಟ್ಟಿಂಗ್ ಇನ್ ಎ ರೋ ಫೇಸಿಂಗ್ ಟುವರ್ಡ್ಸ್ ನಾರ್ತ್ ಡೈರೆಕ್ಷನ್. ಅಂದರೆ ಇವಾಗ ಎಷ್ಟು ಜನ ಅದ ಅಂತೇಳಿ ಕೊಟ್ಟಿಲ್ಲ, ಅದೇ ಕಂಡುಹಿಡಬೇಕು ನೀವು. ಓಕೆ, ಅದಕ್ಕೆ ಇದು ಅನ್ಸರ್ಟಿನಿಟಿ ಪಜಲ್ ಅಂತೀವಿ. ಓಕೆ, ಕೊಟ್ಟಿರಲ್ಲ ನಿಮಗೆ. ಓಕೆ, ಇದರಲ್ಲಿ ನೋಡಿರಿ 3 ಟೈಪ್ಸ್ ಬರುತ್ತೆ.
ಇಲ್ಲಿ ನಾರ್ತ್ ಡೈರೆಕ್ಷನ್ ಮೆನ್ಷನ್ ಐತಿ. ಒಂದು ಟೈಪಲ್ಲಿ ಆಲ್ ಆರ್ ಫೇಸಿಂಗ್ ನಾರ್ತು, ಇನ್ನೊಂದು ಟೈಪಲ್ಲಿ ಆಲ್ ಆರ್ ಫೇಸಿಂಗ್ ಸೌತು, ಇನ್ನೊಂದು ಟೈಪಲ್ಲಿ ಸಮ್ ಪರ್ಸನ್ ಫೇಸಿಂಗ್ ಸೌತು, ಸಮ್ ಪರ್ಸನ್ ಫೇಸಿಂಗ್ ನಾರ್ತು. ಓಕೆ, ಒಂದು ಫೇಸಿಂಗು ನಾರ್ತು, ಇನ್ನೊಂದು ಟೈಪಲ್ಲಿ ಸೌತು, ಇನ್ನೊಂದು ಟೈಪಲ್ಲಿ ಸಮ್ ಫೇಸಿಂಗ್ ನಾರ್ತು, ಸಮ್ ಫೇಸಿಂಗ್ ಸೌತ್. ಬಟ್ ಎಲ್ಲದರಲ್ಲಿ ನಿಮ್ದು ಕಾನ್ಸೆಪ್ಟ್ ಸೇಮ್. ಓಕೆ, ಇವಾಗ ನೋಡಿರಿ, ಇದರಲ್ಲಿ ಆಲ್ ಆರ್ ಫೇಸಿಂಗ್ ನಾರ್ತ್ ಡೈರೆಕ್ಷನ್. ಇವಾಗ ಇದು ಹೆಂಗೆ ಸ್ಟಾರ್ಟ್ ಮಾಡ್ಬೇಕು ನೋಡಿರಿ. ಇವಾಗ ಕೀವರ್ಡ್ ಏನೈತಿ ನೋಡಿರಿ, ಕೀವರ್ಡ್ ನಿಮ್ಮದು ಓನ್ಲಿ 2% ಸಿಟ್ ಬಿಟ್ವೀನ್ ಐ ಆ್ಯಂಡ್ ಪಿ, ಪಿ ಥರ್ಡ್ ಫ್ರಮ್ ಒನ್ ಆಫ್ ದಿ ಎಕ್ಸ್ಟ್ರೀಮ್ ಎಂಡ್. ಇಲ್ಲಿ ನೋಡಿರಿ, ಪಿ ಈಸ್ ಥರ್ಡ್ ಫ್ರಮ್ ಒನ್ ಆಫ್ ದಿ ಎಕ್ಸ್ಟ್ರೀಮ್ ಎಂಡ್. ಒನ್ ಆಫ್ ದಿ ಎಕ್ಸ್ಟ್ರೀಮ್ ಎಂಡ್ ಅಂತಂದರೆ ಇವಾಗ 1 2 3 ಇದು ಪಿ ಆಗ್ಬೋದು. ಇನ್ ಕೇಸ್ ಇದು ನಿಮ್ದು ಎಂಡ್ ಪಾಯಿಂಟ್ ಅಂದ್ಕೊಂಡ್ರೆ, ಇದು ನಿಮ್ದು ಎಂಡ್ ಪಾಯಿಂಟ್ ಅಂದ್ಕೊಂಡ್ರೆ 1 2 3 ಪಿ ಇಲ್ಲಿ ಬರುತ್ತೆ. ಏನು ನೋಡಿರಿ, 1 2 3 ಪಿ. ಇನ್ ಕೇಸ್ ಇದು ಎಂಡ್ ಪಾಯಿಂಟ್ ಅಂದ್ಕೊಂಡ್ರೆ ಈ ಥರ ಬರುತ್ತೆ ನಿಮ್ದು. ಈ ಕಡೆಯಿಂದ ಪಿ ಹಿಂಗೆ ಬರುತ್ತೆ. ಯಾಕಂದರೆ ಪಿ ಇಲ್ಲಿ ಕೊಟ್ಟಿಲ್ಲ, ಲೆಫ್ಟ್ ಹ್ಯಾಂಡ ರೈಟ್ ಹ್ಯಾಂಡ್ ಅಂತ ಕೊಟ್ಟಿಲ್ಲ. ಬಟ್ ಒನ್ ಆಫ್ ದಿ ಎಂಡ್ ಅಂದರೆ ಈ ಕಡೆನೂ ಬರ್ಬೋದು, ಈ ಕಡೆನೂ ಬರ್ಬೋದು. ಇವಾಗ ನೆಕ್ಸ್ಟ್ ನೋಡಿರಿ, ಓನ್ಲಿ 2% ಬಿಟ್ವೀನ್ ಐ ಆ್ಯಂಡ್ ಪಿ. 1 2 ಇದು ಐ, 1 2 ಇದು ಐ. ಓಕೆ, ಈ ಕಡೆ ಯಾಕೆ ಬರಲ್ಲ ಅಂತಂದರೆ ಇಲ್ಲಿ ಆಲ್ರೆಡಿ ಇದೇ ಎಂಡ್ ಐತಿ, ಇದೇ ಎಂಡ್ ಪಾಯಿಂಟ್, ಮತ್ತು ಈ ಕಡೆ ತೊಗೋಕೆ ಬರಲ್ಲ. ಓಕೆ, ಅದಕ್ಕೆ ಈ ಕಡೆ ಬರಲ್ಲ. ಇಲ್ಲೂ ಸೇಮ್ ಇದೇ ಎಂಡ್ ಪಾಯಿಂಟ್ ಐತಿ, ಈ ಕಡೆ ತೊಗೊಳಕ್ಕೆ ಬರಲ್ಲ. ತೊಗೊಂಡ್ರೆ ಏನಾಗುತ್ತೆ, ಜಾಸ್ತಿ ಆಗುತ್ತೆ, ಈ ಕಡೆ ಇನ್ನೊಂದು ಪರ್ಸನ್ ಬರಬೇಕಾಗುತ್ತೆ. ಸೊ ಅದಕ್ಕೆ ಇದೇ ಎಂಡ್ ಪಾಯಿಂಟು ಈ ಕಡೆ ಬರುತ್ತೆ ಐ. ಓಕೆ, ನೆಕ್ಸ್ಟು ನೋಡಿರಿ, ಐ ಈಸ್ ಫೋರ್ತ್ ರೈಟ್ ಆಫ್ ಆರ್. ಓಕೆ, ಫೋರ್ತ್ ರೈಟ್ ಆಫ್ ಆರ್ ಅಂತಂದರೆ ನೋಡಿರಿ, 1 2 3 4 ಅಂದರೆ ಆರ್ ಇಲ್ಲಿ ಬರುತ್ತೆ. ಈ ಕೇಸಲ್ಲಿ ಆರ್ ಇಲ್ಲಿ ಬರುತ್ತೆ. ನೋಡಿರಿ, ಐ ಈಸ್ ಫೋರ್ತ್ ರೈಟ್ ಆಫ್ ಆರ್. ಫೋರ್ತ್ ರೈಟ್ ಆಫ್ ಆರ್ ಅಂದರೆ ಸಪೋಸ್ ಇಲ್ಲಿ 1 2 3 4 ಐ ಈಸ್ ಫೋರ್ತ್ ರೈಟ್ ಆಫ್ ಆರ್. ಓಕೆ, ಆಯ್ತಿದು. ಮತ್ತು ನೋಡಿರಿ, ಐ ಈಸ್ ಫೋರ್ತ್ ರೈಟ್ ಆಫ್ ಆರು, ಓನ್ಲಿ 6% ಬಿಟ್ವೀನ್ ಎಲ್ ಆ್ಯಂಡ್ ಆರ್. ಓಕೆ, ಎಲ್ ಆ್ಯಂಡ್ ಆರಲ್ಲಿ 6% ಇರಬೇಕು. ನೋಡಿರಿ, ಈ ಕಡೆ ಬರಲ್ಲ, ಯಾಕಂದರೆ ಇದು ಎಂಡ್ ಪಾಯಿಂಟ್ ಐತಿ. 1 2 3 4 5 6 ಇದು ಎಲ್ ಆ್ಯಂಡ್ ಆರ್. ಓಕೆ, ಇವಾಗ ನೋಡಿರಿ, ಈ ಕಡೆನೂ ಬರ್ಬೋದು, ಈ ಕಡೆನೂ ಬರ್ಬೋದು. ಇವಾಗ ನೋಡಿರಿ, 1 2 3 4 5 6 6 ಆದಮೇಲೆ ನಿಮ್ದು ಎಲ್ ಬರಬೇಕು. ಬಟ್ ಎಲ್ ಇಲ್ಲ, ಇಲ್ಲ ಆಲ್ರೆಡಿ ಪಿ ಐತಿ. ಸೊ ಈ ಕಡೆ ತೊಗೋಬೇಕಾಗುತ್ತೆ ನಿಮ್ಮದು. ಇಲ್ಲಿ ನೋಡಿರಿ, 1 2 3 4 5 6 ಇಲ್ಲೇನು ಬರುತ್ತೆ ನಿಮ್ಮದು, ಎಲ್ ಬರುತ್ತೆ. ಓಕೆ, ಇಲ್ಲಿ ಎಲ್ ಬರುತ್ತೆ. ಇವಾಗ ನೆಕ್ಸ್ಟ್ ನೋಡಿರಿ, ನೆಕ್ಸ್ಟ್ ಏನೈತಿ, ಆ್ಯಸ್ ಮೆನಿ ಪರ್ಸೆಂಟ್ ಬಿಟ್ವೀನ್ ಆರ್ ಐ ಈಸ್ ಈಕ್ವಲ್ಸ್ ಟು ಐ ಯು. ಆರ್ ಐ ಈಸ್ ಈಕ್ವಲ್ಸ್ ಟು ಐ ಯು ಅಂದರೆ ಇವಾಗ ನೋಡಿರಿ, ಆರ್ ಐ ಇಲ್ಲಿ ಆರ್ ಐತಿ, ಇಲ್ಲಿ ಐ ಐತಿ. ಎಷ್ಟೈತಿ, 1 2 3% ಇದಾವೆ. ಅಂದ್ರೆ 1 2 3 ಐ ಯು ಸೇಮ್ ಇರಬೇಕು. ಓಕೆ, ಸೇಮ್ ಪರ್ಸನ್. ಇಲ್ಲಿ 3 ಇದ್ದರೆ ಇವರು ಮಿಡ್ಲಲ್ಲಿ 3% ಇದ್ದರೆ ಇವರು ಮಿಡ್ಲಲ್ಲೂ 3% ಇರಬೇಕು. ಇವಾಗ ನೋಡಿರಿ, 1 2 3 ಇಲ್ಲಿ 3% ಇದಾವೆ. ಇವಾಗ ಐ ಯು ಎಲ್ಲಿ ಬರುತ್ತೆ ನೋಡಿರಿ, ಇವಾಗ ನೋಡಿರಿ, 1 2 3 ಆಮೇಲೆ ಇಲ್ಲಿ 1 2 3. ಓಕೆ, ಇಲ್ಲಿ ಯು ಬರುತ್ತೆ. ನೋಡಿರಿ, ಇದು ಬಂತು. ಇವಾಗ ಓನ್ಲಿ 8% ಸಿಟ್ ಬಿಟ್ವೀನ್ ಯು ಆ್ಯಂಡ್ ಎಫ್. ನೋಡಿರಿ, ಇವಾಗ ಯು ಆ್ಯಂಡ್ ಎಫ್ ಓನ್ಲಿ 8%. ಓನ್ಲಿ 8% ಬಿಟ್ವೀನ್ ಯು ಆ್ಯಂಡ್ ಎಫ್ ಅಂದರೆ ನೋಡಿರಿ, 1 2 3 4 5 6 7 8 ಅಂದರೆ ಇಲ್ಲಿ ಎಫ್ ಆಗುತ್ತೆ ಅವಾಗ. ಓಕೆ, ಇದು ಎಫ್ ಆಗುತ್ತೆ. ಓನ್ಲಿ 8% ಬಿಟ್ವೀನ್ ಯು ಆ್ಯಂಡ್ ಎಫ್. ಯು ಆ್ಯಂಡ್ ಎಫ್ ನೋಡಿರಿ, 1 2 3 4 5 6 7 8. ಓಕೆ, ಇವಾಗ ಎಫ್ ಇಲ್ಲೂ ಬರ್ಬೋದು. ಓಕೆ, ಸಪೋಸು ನಾ ಇಲ್ಲಿ ಎಫ್ ಅಂತ ತಿಳ್ಕೊಂಡ್ರೆ ಇಲ್ಲಿ ನೋಡಿರಿ, ಈ ಕಡೆನೂ ಬರ್ಬೋದು. ಇವಾಗ 1 2 3 4 5 6 7 8. ಓಕೆ, ಇದು ಎಫ್. ಓಕೆ, ಇದು ಎಫ್. ಇಲ್ಲಿ ಮೇಲ್ಗಡೆ ಬರಿತೀನಿ, ಇಲ್ಲಿ ಎಫ್. ನೋಡಿರಿ, 1 2 3 4 5 6 7 8% ಬಿಟ್ವೀನ್ ಯು ಆ್ಯಂಡ್ ಎಫ್. ಎ ಸಿಟ್ ಒನ್ ಆಫ್ ದಿ ಎಕ್ಸ್ಟ್ರೀಮ್ ಎಂಡ್ ಆ್ಯಂಡ್ ಈಸ್ ಇಮಿಡಿಯೇಟ್ ರೈಟ್ ಆಫ್ ಎಫ್. ಸಪೋಸ್ ನೋಡಿರಿ, ಇಲ್ಲಿ ಎಫ್ ತೊಗೊಂಡ್ರೆ ಇದ್ರ ಇಮಿಡಿಯೇಟ್ ರೈಟು ಎ ಬರಬೇಕು. ಬಟ್ ಇಲ್ಲಿ ಆರ್ ಐತಿ. ಸೊ ಇಲ್ಲಿ ಅಂದರೆ ಇಲ್ಲಿ ಎಫ್ ಬರಲ್ಲ. ಇದೇ ಎಫ್ ಕರೆಕ್ಟು. ಓಕೆ, ಇದೇ ಎಫ್ ಕರೆಕ್ಟ್. ಇದ್ರದ್ದು ಎ ಸಿಟ್ ಒನ್ ಆಫ್ ದಿ ಎಕ್ಸ್ಟ್ರೀಮ್ ಎಂಡ್ ಇಮಿಡಿಯೇಟ್ ರೈಟ್ ಆಫ್ ಎಫ್ ಅಂದರೆ ಎಫ್ ಆದಮೇಲೆ ಎ ಬರಬೇಕು ನಿಮ್ಮದು. ಓಕೆ, ಎಫ್ ಆದಮೇಲೆ ಎ ಬರಬೇಕು. ಇದು ಕರೆಕ್ಟ್ ಐತಿ. ಮತ್ತು ನೋಡಿರಿ, ಕ್ಯೂ 5 ಪ್ಲೇಸಸ್ ಅವೇ ಫ್ರಮ್ ಎ. 5 ಪ್ಲೇಸಸ್ ಅವೇ ಫ್ರಮ್ ಎ ಅಂತಂತಂದ್ರೆ ಕ್ಯೂ ಮತ್ತು ಎ
ಮಿಡ್ಲಲ್ಲಿ 4 ಗ್ಯಾಪ್ ಇಕ್ಕೋಬೇಕು. ಬಿಟ್ವೀನ್ ಅಂತಂದ್ರೆ ಕ್ಯೂ ಮತ್ತು ಎ ಅಲ್ಲಿ 5 ಗ್ಯಾಪ್ ಬರ್ತಿತ್ತು. ಬಟ್ ಇವಾಗ ಏನೈತಿ ಅವೇ ಐತಿ ಅಂತಂದ್ರೆ ಇವಾಗ ನೋಡ್ರಿ ಹೆಂಗಾಗುತ್ತೆ. ಇವು ನೋಡ್ರಿ ಇದು 1 ಗ್ಯಾಪು 2 ಗ್ಯಾಪು 3 ಗ್ಯಾಪು 4 ಗ್ಯಾಪ್ ಆದಮೇಲೆ ಇಲ್ಲಿ ಏನು ಬರುತ್ತೆ ನಿಮ್ಮದು ಇದು ಕ್ಯೂ. ಓಕೆ, ಇದು ಕ್ಯೂ. ಓಕೆ ಫ್ರೆಂಡ್ಸ್, ನೋಡಿರಿ ಇದು ಕ್ಯೂ ಬಂತು. ಇವಾಗ ನಿಮ್ಮದು ಇದೇ ಆನ್ಸರ್. ಓಕೆ, ಇದು ನಿಮ್ಮದು ಆನ್ಸರ್. ಇದು ಇಲ್ಲಿಂದ ಇಲ್ಲಿಗೆ ನಿಮ್ಮದು ಇದು ಆನ್ಸರ್. ಕೆಳಗಡೆ ಪಾಸಿಬಿಲಿಟಿ ನಮ್ಮದು ಇದ್ದು ಒಂದೇ ಪಾಸಿಬಿಲಿಟಿಯಲ್ಲಿ ಮೇಲ್ಗಡೆ ಆನ್ಸರ್ ಬಂತು. ಇವಾಗ ನೋಡಿರಿ ಕ್ವಶನು, ಹೂ ಆಮ್ ದಿ ಫಾಲೋವಿಂಗ್ ಪರ್ಸನ್ ಸಿಟ್ಸ್ 6 ಲೆಫ್ಟ್ ಆಫ್ ಎಲ್. 6 ಲೆಫ್ಟ್ ಆಫ್ ಎಲ್ ನೋಡ್ರಿ, ಇದು ಎಲ್ ಐತೆ. 6 ಲೆಫ್ಟ್ ಅಂದ್ರೆ 1 2 3 4 5 6 ಲೆಫ್ಟ್ ಆಫ್ ಎಲ್ಲು ಪಿ ಇಸ್ ದ ಆನ್ಸರ್. ಹೌ ಮೆನಿ ಪರ್ಸನ್ ಸಿಟ್ ಇನ್ ದ ರೋ, ಎಷ್ಟು ಪರ್ಸೆಂಟ್ ರೋ ಇದ್ದಾರೆ ಅಂತ ಕಂಡುಹಿಡಬೇಕು. ಹೆಂಗೆ ಕಂಡುಹಿಡಿತಾರೆ ನೋಡ್ರಿ, ಇವು ನೋಡ್ರಿ ಇದು 1 2 3 4 5 6 7 8 9 10 11 12 13 14 15 16 17 18 19 20. ಓಕೆ, ಎಷ್ಟು ಪರ್ಸನ್ ಇದ್ದಾವೆ? 20. ಇದು ನೀವೇ ಕಂಡುಹಿಡಿಬೇಕಾಗುತ್ತೆ. ಸೊ ಅನ್ಸರ್ಟಿನಿಟಿಯಲ್ಲಿ ಈ ಥರ ಇರುತ್ತೆ, ನೀವು ಓನ್ ಕಂಡುಹಿಡಿಬೇಕು ಎಷ್ಟು ಪರ್ಸೆಂಟ್ ಅಂತ. ಇದು 20. ಇವಾಗ ಜೆ ಎಕ್ಸಾಕ್ಟ್ಲಿ ಬಿಟ್ವೀನ್ ಎಲ್ ಆ್ಯಂಡ್ ಎಫ್. ನೋಡಿರಿ ಎಲ್ ಆ್ಯಂಡ್ ಎಫ್ ನೋಡಿರಿ 1 2 3 4 5 6 7 8 9. ಎಲ್ ಆ್ಯಂಡ್ ಎಫಲ್ಲಿ ಮಿಡಲ್ಲಿ ಟೋಟಲು 9% ಇದ್ದಾರೆ. 9% ಅಂದರೆ ಡಿವೈಡ್ ಮಾಡಿದ್ರೆ ಎಷ್ಟಾಗುತ್ತೆ? 4 ಡಿವೈಡ್ ಆಗುತ್ತೆ. 4 ಡಿವೈಡ್ ಆದಮೇಲೆ ನಿಮ್ಮದು 5th ಪರ್ಸನ್ ಏನು ಬರುತ್ತೆ ನಾವಾಗ? ಜೆ ಬರುತ್ತೆ. ಅಂದರೆ 5th ಪರ್ಸನ್ ಜೆ ಹಾಕ್ರಿ. 1 2 3 4 ನೋಡಿರಿ 1 1 2 3 4 ಇಲ್ಲಿ ನೋಡಿರಿ ಇದು ಜೆ ಆಗುತ್ತೆ. ಇದು ಜೆ. ಆಮೇಲೆ ಏನೈತಿ? ಹೂ ಸೀಟ್ಸ್ ಇಮಿಡಿಯೇಟ್ ರೈಟ್ ಆಫ್ ಜೆ. ಇಮಿಡಿಯೇಟ್ ರೈಟ್ ಯಾವುದು? ಕ್ಯೂ ಐತಿ. ಕ್ಯೂ ಇಸ್ ದ ಆನ್ಸರ್. ಇವಾಗ ನೋಡ್ರಿ ಈ ಕೇಸ್ ಯಾಕೆ ಬರಲಿಲ್ಲ ನಿಮ್ಮದು ಆನ್ಸರ್ ಅಂತಂದರೆ, ಇಲ್ಲಿ ನೋಡ್ರಿ ಅಲ್ಲಿ ಆಲ್ರೆಡಿ ಮೆನ್ಷನ್ಡ್ ಐತಿ. ಏನೈತಿ ಇದು ನೋಡ್ರಿ, ಓನ್ಲಿ 8% ಬಿಟ್ವೀನ್ ಯು ಆ್ಯಂಡ್ ಎಫ್. ಎ ಸೀಟ್ ಒನ್ ಆಫ್ ದಿ ಎಕ್ಸ್ಟ್ರೀಮ್ ಎಂಡು ಆ್ಯಂಡ್ ಇಮಿಡಿಯೇಟ್ ರೈಟ್ ಆಫ್ ಎಫ್. ಬಟ್ ಇಮಿಡಿಯೇಟ್ ರೈಟ್ ಆಫ್ ಎಫ್ ಇಲ್ಲಿ 6 ಐತಿ. ಬಟ್ ನಮಗೆ ಎ ಬರಬೇಕು, ಅದಕ್ಕೆ ಈ ಪಾಸಿಬಿಲಿಟಿ ಬರಲಿಲ್ಲ. ಓಕೆ, ಇದು ಅನ್ಸರ್ಟಿನಿಟಿ. ಇವಾಗ ನೆಕ್ಸ್ಟ್ ನೋಡ್ರಿ ಲಾಸ್ಟ್ ಟೈಪು. ಇದು ಭಾಳ ಇಂಪಾರ್ಟೆಂಟು. ಯಾವುದಿದು? ಫ್ಲ್ಯಾಟ್ ಪಜಲ್. ಇದು ಫ್ಲ್ಯಾಟ್ ಪಜಲ್ ಹೆಂಗೆ ಮಾಡ್ಬೇಕು ನೋಡ್ರಿ. ಫಸ್ಟು 8% ಇದ್ದಾರೆ. ಎ ಬಿ ಸಿ ಡಿ ಎಲ್ ಕ್ಯೂ ಆರ್ ಎಸ್. ಓಕೆ, 8%. 4 ಸ್ಟೋರಿ ಬಿಲ್ಡಿಂಗು 2 ಫ್ಲ್ಯಾಟ್ ಇದಾವೆ ನೋಡ್ರಿ. ಇದು ಫ್ಲ್ಯಾಟಲ್ಲಿ ಒಂದು ಫ್ಲ್ಯಾಟ್ 1 ಫ್ಲ್ಯಾಟ್ 2 ಇದು ನೇಮ್. ಓಕೆ, ಇವಾಗ ನೋಡ್ರಿ ಹೆಂಗೆ ಸಾಲ್ವ್ ಮಾಡಬೇಕು. ಫಸ್ಟು 4 ಸ್ಟೋರಿ ಇದ್ದಾರೆ. 4 ಸ್ಟೋರಿ ಬರ್ಕೋರಿ. 4 ಸ್ಟೋರಿ ಹೆಂಗೆ ಬರ್ಬೇಕಂದ್ರೆ ಇಲ್ಲಿ ನೋಡ್ರಿ, ಫಸ್ಟ್ ಇದು 4 3 2 1. ಓಕೆ, ಈ ಥರ ಬರ್ಕೋಬೇಕು. ಓಕೆ, ನೋಡಿರಿ ಈ ಥರ ಬರ್ಕೋಬೇಕು. 4 ಸ್ಟೋರಿ ಅಂದರೆ 4 3 2 1. 5 ಸ್ಟೋರಿ ಅಂದರೆ 5 4 3 2 1. ಓಕೆ, ಎಷ್ಟು ಸ್ಟೋರಿ ಕೇಳ್ತಾನೆ ಆ ಥರ ಬರ್ಕೋಬೇಕು. ಇವಾಗ ನೋಡಿರಿ ಇದು ನಿಮ್ಮದು ಫ್ಲೋರ್ಸು. ಇದು ಫ್ಲೋರ್ 1 ಫ್ಲೋರ್ 2 ಫ್ಲೋರ್ 3 ಇದು 4th ಫ್ಲೋರ್. ಓಕೆ, ಇದು ನಿಮ್ಮದು ಫ್ಲ್ಯಾಟ್. ಇವು ಫ್ಲ್ಯಾಟ್ಸ್. ಬಟ್ ಇವಾಗ ಇಂಪಾರ್ಟೆಂಟ್ ಏನಂದ್ರೆ ಇಲ್ಲಿ ನೋಡಿರಿ, ಫ್ಲ್ಯಾಟ್ 1 ಈಸ್ ವೆಸ್ಟ್ ಆಫ್ ಫ್ಲ್ಯಾಟ್ 2. ಫ್ಲ್ಯಾಟ್ 1 ಈಸ್ ವೆಸ್ಟ್ ಆಫ್ ಫ್ಲ್ಯಾಟ್ 2 ಅಂದ್ರೆ ಅರ್ಥ ಏನು? ಫಸ್ಟ್ ನಿಮ್ಮದು ಫ್ಲ್ಯಾಟ್ 1 ಬರಬೇಕು, ಆಮೇಲೆ ಫ್ಲ್ಯಾಟ್ 2 ಬರಬೇಕು. ಅಂದರೆ ಇದು ಫ್ಲ್ಯಾಟ್ 1. ಓಕೆ, ಇದು ಫ್ಲ್ಯಾಟ್ 1, ಇದು ನಿಮ್ಮದೇನು ಫ್ಲ್ಯಾಟ್ 2. ಇದು ಫ್ಲ್ಯಾಟ್ 1, ಇದು ಫ್ಲ್ಯಾಟ್ 2. ಓಕೆ, ಇದು ಫ್ಲ್ಯಾಟ್ 1 ಫ್ಲ್ಯಾಟ್ 2, ಇದು ಫ್ಲ್ಯಾಟ್ 1 ಫ್ಲ್ಯಾಟ್ 2, ಇದು ಫ್ಲ್ಯಾಟ್ 1, ಇದು ಫ್ಲ್ಯಾಟ್ 2, ಇದು ಫ್ಲ್ಯಾಟ್ 1, ಇದು ಫ್ಲ್ಯಾಟ್ 2. ಓಕೆ, ಅಲ್ಲಿ ಮೆನ್ಷನ್ ಮಾಡಿದೆ ನೋಡಿರಿ, 1 ಈಸ್ ವೆಸ್ಟ್ ಆಫ್ 2. ಒಂದೊಂದು ಸರಿ ರಿವರ್ಸ್ ಇರುತ್ತೆ. 2 ಈಸ್ ವೆಸ್ಟ್ ಆಫ್ 1. ಇದು ನೋಡ್ಬೇಕು ನೀವು ಕರೆಕ್ಟಾಗಿ, ಇಲ್ಲಾಂದರೆ ಫುಲ್ ರಾಂಗ್ ಆಗುತ್ತೆ ಪಜಲ್. ಇವಾಗ ನೋಡಿರಿ ಸ್ಟಾರ್ಟ್ ಹೆಂಗೆ ಮಾಡಬೇಕು ನೋಡಿರಿ. ಕ್ವಶನ್ ಏನೈತಿ ಇದು, 2 ಫ್ಲೋರ್ ಬಿಟ್ವೀನ್ ಎಲ್ ಆ್ಯಂಡ್ ಡಿ ಬಟ್ ದೇ ಡು ನಾಟ್ ಲಿವ್ ಇನ್ ದ ಸೇಮ್ ಫ್ಲ್ಯಾಟ್. ಸೇಮ್ ಫ್ಲ್ಯಾಟ್ ಅಂದರೆ ಒಂದೇ ಫ್ಲ್ಯಾಟಲ್ಲಿ ಇರಬಾರ್ದು. ಇವಿದಾವೆ ನೋಡಿರಿ, F1 ಆಗಲಿ F2 ಆಗಲಿ ಒಂದೇ ಫ್ಲ್ಯಾಟಲ್ಲಿ ಬರಬಾರ್ದು. ಯಾವುದು? ಎಲ್ ಡಿ. ಓಕೆ, ಈಗ ನೋಡಿರಿ ಎಸ್ ಲೀವ್ಸ್ ಆನ್ ಆಡ್ ನಂಬರ್ ಫ್ಲೋರ್. ಆಡ್ ನಂಬರ್ ಫ್ಲೋರ್ ಅಂದರೆ ಇದರಲ್ಲಿ ಆಡ್ ನಂಬರ್ ಫ್ಲೋರ್ ಯಾವ ಇದಾವೆ? ಒಂದು 1 ಐತಿ, ಇನ್ನೊಂದು 3 ಐತಿ. ಇದೇ ಆಡ್ ನಂಬರ್ ಫ್ಲೋರ್. ಎಸ್. ಓಕೆ, ಇವಾಗ ನೋಡಿರಿ
ಏನೈತಿ ಎಸ್ ಆಡ್ ನಂಬರ್ ಫ್ಲೋರ್ ಆ್ಯಂಡ್ ವೆಸ್ಟ್ ಆಫ್ ಬಿ. ವೆಸ್ಟ್ ಆಫ್ ಬಿ ಅಂತಂದ್ರೆ ಇಲ್ಲಿ ನೋಡಿರಿ ಎಸ್ ಆಡ್ ನಂಬರ್ ಫ್ಲೋರು, ವೆಸ್ಟ್ ಆಫ್ ಬಿ ಅಂತಂದ್ರೆ ಈ ಥರ. ಓಕೆ, ಎಸ್ ಆಡ್ ನಂಬರ್ ಫ್ಲೋರು ನೋಡಿರಿ, ಎಸ್ ಆಡ್ ನಂಬರ್ ಫ್ಲೋರು ವೆಸ್ಟ್ ಆಫ್ ಬಿ, ಎರಡು ಪಾಸಿಬಿಲಿಟಿ. ಓಕೆ, ಇಲ್ಲೂ ಬರ್ಬೋದು ಇಲ್ಲೂ ಬರ್ಬೋದು. ಇವಾಗ ನೆಕ್ಸ್ಟ್ ನೋಡಿರಿ, ಇವಾಗ ಏನೈತಿ 2 ಫ್ಲೋರ್ ಬಿಟ್ವೀನ್ ಎಲ್ ಆ್ಯಂಡ್ ಡಿ. 2 ಫ್ಲೋರ್ ಬಿಟ್ವೀನ್ ಎಲ್ ಆ್ಯಂಡ್ ಡಿ ಅಂದರೆ ಸಪೋಸ್ ಇಲ್ಲಿ ಎಲ್ ಇಕ್ಕೋರಿ, ಎಲ್ ಇಕ್ಕಿದ್ರೆ 1 2 ಡಿ. ಇಲ್ಲಿ ಡಿ ಇಲ್ಲಿ ಯಾಕೆ ಬರಲ್ಲ ಅಂತಂದರೆ ಸೇಮ್ ಫ್ಲ್ಯಾಟಲ್ಲಿ ಇರಬಾರ್ದು ಅಂತ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ. ಓಕೆ, ಸಪೋಸ್ ಇದನ್ನು ಇಲ್ಲಿ ಎಲ್ ಇಕ್ಕೋರಿ 1 2 ಇದು ಡಿ ಆಗುತ್ತೆ. ಓಕೆ, ಇವಾಗ ನೋಡಿರಿ ನೆಕ್ಸ್ಟು. ಓಕೆ, ಒನ್ ಫ್ಲೋರ್ ಬಿಟ್ವೀನ್ ಎಲ್ ಆ್ಯಂಡ್ ಸಿ ಸೇಮ್ ಫ್ಲ್ಯಾಟ್. ನೋಡಿರಿ, 1 ಫ್ಲೋರ್ ಬಿಟ್ವೀನ್ ಎಲ್ ಆ್ಯಂಡ್ ಸಿ. ಎಲ್ ಆ್ಯಂಡ್ ಸಿ ಅಂದರೆ ಸೇಮ್ ಫ್ಲ್ಯಾಟ್ ಅಂದರೆ ಇಲ್ಲಿ ಬರುತ್ತೆ. ಓಕೆ, ಇದರಲ್ಲಿ ಇಲ್ಲಿ ಬರುತ್ತೆ ಎಲ್ ಆ್ಯಂಡ್ ಸಿ ಸೇಮ್ ಫ್ಲ್ಯಾಟ್. ಎ ಲೀವ್ಸ್ ಅಬೋವ್ ಕ್ಯೂ, ಎ ಲೀವ್ಸ್ ಅಬೋವ್ ಕ್ಯೂ ಸೇಮ್ ಫ್ಲ್ಯಾಟ್. ನೋಡಿರಿ, ಇದರಲ್ಲಿ ಆಪ್ಷನ್ ಏನೈತಿ, ಇಲ್ಲಿ ಎ ಐತಿ. ಓಕೆ, ಎ ಲೀವ್ಸ್ ಅಬೋವ್ ಕ್ಯೂ, ಎ ಲೀವ್ಸ್ ಅಬೋವ್ ಕ್ಯೂ ಸೇಮ್ ಫ್ಲ್ಯಾಟ್. ಸೇಮ್ ಫ್ಲ್ಯಾಟ್ ಅಂದರೆ F1 ಫ್ಲ್ಯಾಟ್. ಓಕೆ, ಆಮೇಲೆ ನೋಡಿರಿ. ಓಕೆ, ನೆಕ್ಸ್ಟ್ ಆಯಿತು ಎಲ್ ಲೀವ್ಸ್ ಆನ್ ಇವನ್ ನಂಬರ್ ಫ್ಲೋರ್. ಓಕೆ, ಇವನ್ ನಂಬರ್ ಫ್ಲೋರ್. ಓಕೆ, 4 ಏನೈತಿ ಇವನ್ ನಂಬರ್ ಫ್ಲೋರ್ ಐತಿ, ಎಲ್ ಕರೆಕ್ಟ್ ಐತಿ. ನೆಕ್ಸ್ಟ್ ಆರ್ ಈಸ್ ಲಿವಿಂಗ್ ಇನ್ ಇವನ್ ನಂಬರ್ ಫ್ಲ್ಯಾಟ್. ಇವನ್ ನಂಬರ್ ಫ್ಲ್ಯಾಟ್ ಅಂದರೆ F2 ಫ್ಲ್ಯಾಟ್. F2 ಫ್ಲ್ಯಾಟ್ ಇವನ್ ನಂಬರ್ ಫ್ಲ್ಯಾಟ್, ಇದು ಆರ್. ಓಕೆ, ಇದು ನಿಮ್ದು ಆನ್ಸರ್ ಬಂತು. ಓಕೆ, ಸೇಮ್ ಇದರಲ್ಲೂ ಇವಾಗ ನೋಡಿರಿ, ಎ ಲೀವ್ಸ್ ಅಬೋವ್ ಕ್ಯೂ, ಇದು ಆರ್. ಓಕೆ, ಎರಡು ಪಾಸಿಬಿಲಿಟಿಯಲ್ಲಿ ಸೇಮ್ ಬರ್ತೈತೆ ಆನ್ಸರು. ಓಕೆ, ಇದು ನಿಮ್ದು ಆನ್ಸರ್. ಈ ಥರ ಸಾಲ್ವ್ ಮಾಡಬೇಕು ಫ್ಲೋರ್ ಆ್ಯಂಡ್ ಫ್ಲ್ಯಾಟ್ ಪಜಲ್. ಓಕೆ, ಇದು ಫ್ಲೋರ್ 1, ಫ್ಲೋರ್ 2, ಫ್ಲೋರ್ 3, ಫ್ಲೋರ್ 4. ಇದು ಫ್ಲ್ಯಾಟ್ 1, ಇದು ಫ್ಲ್ಯಾಟ್ 2. ಓಕೆ, ಈ ಥರ ಸಾಲ್ವ್ ಮಾಡಬೇಕು ನಿಮ್ಮದು. ಇವಾಗ ನೋಡಿರಿ ಕ್ವಶನ್ನು, ಹೋಮ್ ದಿ ಫಾಲೋವಿಂಗ್ ಲೀವ್ಸ್ ಇನ್ ಫ್ಲ್ಯಾಟ್ 1 ಆಫ್ 3rd ಫ್ಲೋರ್. 3rd ಫ್ಲೋರ್ ಯಾವುದೈತಿ, ಇದೈತಿ. ಫ್ಲ್ಯಾಟ್ 1ಅಲ್ಲಿ ಯಾವುದಿದೆ, ಎಸ್. ಎಸ್ ಇಸ್ ದ ಆನ್ಸರ್. ಓಕೆ, ಇಲ್ಲಿ ನೋಡಿರಿ 3rd ಫ್ಲೋರ್ ಇದು ಫ್ಲ್ಯಾಟ್ 1, ಇದು ಫ್ಲ್ಯಾಟ್ 1 ಅಂದರೆ ಎಸ್ ಆನ್ಸರ್. ಹೋಮ್ ದಿ ಫಾಲೋವಿಂಗ್ ಈಸ್ ಆರ್ ಲಿವಿಂಗ್ ವಿತ್ ಸೇಮ್ ಸಿ. ಓಕೆ, ಸಿ ಜೊತೆ ಯಾರ್ಯಾರು ಇದ್ದಾರೆ ಅದೇ ಥರ ಫ್ಲ್ಯಾಟಲ್ಲಿ ನೋಡಿರಿ. ಇವಾಗ ಸಿ ಐತಿ, ಎಲ್ ಬಿ ಎಸ್. ಓಕೆ, ಎಸ್ ಫ್ಲ್ಯಾಟ್ 1ಅಲ್ಲಿ ಐತಿ. ಇಲ್ಲಿ ಸಿ ಐತಿ, ಸಿ ಜೊತೆ ಇಲ್ಲಿ ಎಲ್ ಐತಿ, ಬಿ ಐತಿ. ಆರ್ ಇಲ್ಲ ಬಟ್ ಎಲ್ ಬಿ ಐತಿ. ನೋಡಿರಿ, ಎಲ್ ಐತಿ, ಬಿ ಐತಿ. ಎಲ್ ಐತಿ, ಬಿ ಅಂತಂದರೆ ಬೋತ್ ಎ ಆ್ಯಂಡ್ ಡಿ, ಇದು ಆನ್ಸರ್. ನೆಕ್ಸ್ಟ್ ಇವಾಗ ನೋಡಿರಿ, ಮತ್ತೆ ನೋಡಿರಿ, ಇದು ಆಡ್ ಒನ್ ಔಟ್ ಬಂತು. ಓಕೆ, ಎಲ್ಲ ಪಜಲಲ್ಲಿ ಈ ಥರ ಒಂದು ಇದ್ದೇ ಇರುತ್ತೆ, ಆಡ್ ಒನ್ ಔಟ್. ಇದು ನಿಮ್ಮದು ಮ್ಯಾಚ್ ಆಗಲಿಲ್ಲ ಅಂತಂದರೆ ಪಜಲ್ ರಾಂಗ್, ಇದು ಮ್ಯಾಚ್ ಆದರೆ ಅಷ್ಟೇ ನಿಮ್ಮ ಪಜಲ್ ಕರೆಕ್ಟ್. ಇವಾಗ ನೋಡಿರಿ, ಎ ಫ್ಲ್ಯಾಟ್ 1. ಓಕೆ, ನೋಡಿರಿ ಎ ಫ್ಲ್ಯಾಟ್ 1. ಇವಾಗ ನೋಡಿರಿ ಎ ಫ್ಲ್ಯಾಟ್ 1. ಓಕೆ, ಎ ಫ್ಲ್ಯಾಟ್ 1 ಕರೆಕ್ಟ್ ಐತಿ. ಎಸ್ ಫ್ಲೋರ್ 3, ಎಸ್ ಫ್ಲೋರ್ 3 ಇದನ್ನು ಕರೆಕ್ಟ್ ಐತಿ. ಆರ್ ಫ್ಲೋರ್ 1 ಇದನ್ನು ಕರೆಕ್ಟ್ ಐತಿ. ಬಿ ಫ್ಲ್ಯಾಟ್ 2, ನೋಡಿರಿ ಬಿ ಫ್ಲ್ಯಾಟ್ 2 ಇದು ಕರೆಕ್ಟ್ ಐತಿ. ಸೊ ಇಲ್ಲಿ ಆಪ್ಷನಲ್ಲಿ ಏನು ಕೊಟ್ಟಿದ್ದಾನೆ, ಆಲ್ ಆರ್ ಕರೆಕ್ಟ್. ಓಕೆ, ಎಲ್ಲ ಕರೆಕ್ಟ್ ಇದಾವೆ. ಓಕೆ, ಇದು ನಿಮ್ಮದು. ನೆಕ್ಸ್ಟು ನೋಡಿರಿ, ಹೌ ಮೆನಿ ಫ್ಲೋರ್ಸ್ ಬಿಟ್ವೀನ್ ಆರ್ ಆ್ಯಂಡ್ ಎಸ್. ಆರ್ ಆ್ಯಂಡ್ ಎಸ್ ಹೌ ಮೆನಿ ಫ್ಲೋರ್ಸ್. ಇಲ್ಲಿ ಎಸ್ ಐತಿ, ಇಲ್ಲಿ ಆರ್ ಐತಿ, ಇಲ್ಲಿ 1 ಐತಿ. ಓಕೆ, ಎಸ್ 3rd ಫ್ಲೋರಲ್ಲಿ ಐತಿ, ಆರು 1st ಫ್ಲೋರಲ್ಲಿ ಐತಿ, ಮಿಡ್ಲಲ್ಲಿ 1 ಫ್ಲೋರ್ ಐತಿ. ಸೊ ಮಿಡಲ್ 1 ಫ್ಲೋರ್ ಐತೆ ಅಂದರೆ ನಿಮ್ದು ಆನ್ಸರ್ ಯಾವುದು, 1. ಓಕೆ, 1 ಆನ್ಸರ್. ಓಕೆ, ಇದು ನೋಡಿರಿ, ದ ನಂಬರ್ ಬಿಟ್ವೀನ್ ದಿ ಎಸ್ ಕ್ಯೂ ಈಸ್ ಸೇಮ್ ಆ್ಯಸ್. ಓಕೆ, ಎಸ್ ಕ್ಯೂ ನೋಡಿರಿ, ಎಸ್ ಕ್ಯೂ ಅಲ್ಲಿ ಯಾರೂ ಇಲ್ಲ. ಎಸ್ ಕ್ಯೂ ಅಲ್ಲಿ ಯಾರೂ ಇಲ್ಲ ಅಂತಂತಂದರೆ ಇದೇ ಥರ ಯಾವುದರಲ್ಲಿ ಇಲ್ಲ ಅಂತ ಅರ್ಥ. ಇದು ನೋಡಿರಿ, ಕ್ಯೂ ಎ ನೋಡಿರಿ, ಕ್ಯೂ ಎಲ್ ಒನ್ ಪರ್ಸನ್ ಇದ್ದಾನೆ, ಕ್ಯೂ ಎಲ್ 1 ಪರ್ಸನ್ ಇದ್ದಾನೆ. ಬಟ್ ನಮ್ದು ಎಸ್ ಕ್ಯೂ ಅಲ್ಲಿ ಯಾರೂ ಇಲ್ಲ, ಇದೇ ಥರ ಇರಬೇಕು ನಮ್ಮದು ಆಪ್ಷನಲ್ಲೂ. ಇವಾಗ ಎಲ್ ಆರ್ ನೋಡಿರಿ, ಎಲ್ ಮತ್ತು ಆರ್ 1 2 ಇಲ್ಲಿ 2 ಪರ್ಸನ್ ಇದ್ದಾನೆ. ಓಕೆ, ಇಲ್ಲ. ಆಮೇಲೆ ಎಸ್ ಆರ್ ನೋಡಿರಿ, ಎಸ್ ಆರ್ 1 ಗ್ಯಾಪ್ ಐತಿ, 1 ಫುಲ್ ಗ್ಯಾಪ್ ಐತಿ. ಆಮೇಲೆ ಬಿ ಸಿ ನೋಡಿರಿ, ಬಿ ಸಿ ಯಾರೂ ಇಲ್ಲ. ಓಕೆ, ಇಲ್ಲಿ ನೋಡಿರಿ ಎಸ್ ಕ್ಯೂ ಅಲ್ಲೂ ಯಾರೂ ಇಲ್ಲ, ಬಿ ಸಿ ಯಲ್ಲೂ ಯಾರೂ ಇಲ್ಲ. ಓಕೆ, ಈ ಥರ ಕ್ವಶನ್ ನಿಮ್ಗೆ ಮ್ಯಾಚ್ ಆಗಬೇಕು. ಇದು ಮ್ಯಾಚ್ ಆಗಲಿಲ್ಲ ಅಂತಂದರೆ ನಿಮ್ದು ಆನ್ಸರೇ ರಾಂಗ್. ನೋಡಿರಿ, ಎಸ್ ಕ್ಯೂ ಅಲ್ಲೂ ಯಾರೂ ಇಲ್ಲ, ಬಿ ಸಿ ಯಲ್ಲೂ ಯಾರೂ ಇಲ್ಲ. ಸೊ ನಿಮ್ದು ಆನ್ಸರ್ ಏನು, 3rd ಬಿ ಸಿ ಆನ್ಸರ್. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಟೈಪು ಇನ್ನೂ ಇದ್ದಾವೆ, ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಅವೆಲ್ಲ. ಥ್ಯಾಂಕ್ಸ್.